Hello everyone. In this video, I will explain the preparation of dinitrogen, physical properties of dinitrogen and the chemical properties of dinitrogen. In addition to that, and a very important question for examination point of view, that is the preparation of ammonia by Haber's process. Let us discuss one by one. First, we'll start dinitrogen. Here, nitrogen exists as diatomic gas in elementary state. ಆಕ್ಚುಲಿ ನೈಟ್ರೋಜನ್ ಎಕ್ಸಿಸ್ಟ್ ಆಗ್ತಕ್ಕಂಥದ್ದು ಡೈನೈಟ್ರೋಜನ್ ಅಂದ್ರೆ ಎಲಿಮೆಂಟರಿ ಸ್ಟೇಟ್ ಅಲ್ಲಿ ಡೈ ಅಟಾಮಿಕ್ ಸ್ಟೇಟ್ ಅಲ್ಲಿ ಎಕ್ಸಿಸ್ಟ್ ಆಗುತ್ತೆ. ನೈಟ್ರೋಜನ್ ಎಕ್ಸಿಸ್ಟ್ ಆಸ್ ಡೈ ಅಟಾಮಿಕ್ ಗ್ಯಾಸ್ ಇನ್ ಎಲಿಮೆಂಟರಿ ಸ್ಟೇಟ್, ಹೆನ್ಸ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಡೈನೈಟ್ರೋಜನ್. ಎಂಟುನ ನಾವು ಡೈನೈಟ್ರೋಜನ್ ಅಂತ ಕರೀಬಹುದು. ಈಗ ನೆಕ್ಸ್ಟ್ ನೋಡೋಣ ಪ್ರಿಪರೇಷನ್ಸ್ ಆಫ್ ಡೈನೈಟ್ರೋಜನ್ ಎಲ್ಲಿಂದ ಸಿಗುತ್ತೆ. ಈಗ ಕಮರ್ಷಿಯಲ್ ಮೆಥಡ್ಸ್ ನೋಡೋಣ ಅಲಾಂಗ್ ವಿತ್ ಇಂಡಸ್ಟ್ರಿಯಲ್ ಮೆಥಡ್ ಅಲಾಂಗ್ ವಿತ್ laboratory methods for the preparation of dinitrogen. First one, commercial method for the preparation of dinitrogen. Commercial method for the preparation of dinitrogen from air. ನೋಡಿ, ಲಾರ್ಜ್ ಸ್ಕೇಲ್ ಅಲ್ಲಿ ಡೈನೈಟ್ರೋಜನ್ ಅನ್ನ ನಾವು ಪ್ರಿಪೇರ್ ಮಾಡೋದು ಯಾವ ತರ ಅಂದ್ರೆ ಫ್ರಮ್ ಏರ್ ಅನ್ನ ತಗೊಂಡು ಏರ್ ಅಲ್ಲಿ ಇರ್ತಕ್ಕಂಥ ನೈಟ್ರೋಜನ್ ಅನ್ನ ನಾವು ಎಕ್ಸ್ಟ್ರಾಕ್ಟ್ ಮಾಡೋದು. ಹೌ? We know that air containing 78% nitrogen. Air ಅಲ್ಲಿ 78% nitrogen ಇರುತ್ತೆ, 20% ಆಕ್ಸಿಜನ್ ಇರುತ್ತೆ, ರಿಮೈನಿಂಗ್ ನೋಬಲ್ ಗ್ಯಾಸಸ್ ಇರ್ತಕ್ಕಂಥದ್ದು. ಈಗ ಆ ಏರ್ ಅನ್ನ ತಗೊಂಡು ಏರ್ ಅಲ್ಲಿ ಇರ್ತಕ್ಕಂಥ ನೈಟ್ರೋಜನ್ ಅನ್ನ ಸಪರೇಟ್ ಮಾಡಬೇಕು. ಏರ್ ಕಂಟೈನಿಂಗ್ 78% ಆಫ್ ನೈಟ್ರೋಜನ್ ಬೈ ವಾಲ್ಯೂಮ್. The dinitrogen can be prepared in a large scale from air by liquefaction of air followed by fractional distillation. What is mean by liquefaction of air? ಈಗ ಏರ್ ಏನಿದೆ, ಏರ್ ಅಲ್ಲಿ ನೈಟ್ರೋಜನ್ ಅಲಾಂಗ್ ವಿತ್ ಆಕ್ಸಿಜನ್ ಇದೆ. ಏರ್ ಅನ್ನ ಫಸ್ಟ್ ನಾವೇನ್ ಮಾಡಬೇಕು, ಲಿಕ್ವಿಫಿಕೇಶನ್ ಮಾಡಬೇಕು. ಲಿಕ್ವಿಡ್ ಏರ್ ಅನ್ನ ತಗೋಬೇಕು. ಕಂಡೀಷನ್ಸ್ ನ ಟೆಂಪರೇಚರ್ ನ ಕಡಿಮೆ ಮಾಡಿ ಪ್ರೆಷರ್ ನ ಜಾಸ್ತಿ ಅಪ್ಲೈ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಅದು ಲಿಕ್ವಿಡ್ ಸ್ಟೇಟ್ ಗೆ ಕನ್ವರ್ಟ್ ಆಗುತ್ತೆ. ಈ ಲಿಕ್ವಿಡ್ ಏರ್ ಅನ್ನ ತಗೊಂಡು ಫ್ರಾಕ್ಷನಲ್ ಡಿಸ್ಟಿಲೇಷನ್ ಮಾಡಿದಾಗ ವಿ ಕ್ಯಾನ್ ಪ್ರಿಪೇರ್ ಡೈನೈಟ್ರೋಜನ್ ಇನ್ ಲಾರ್ಜ್ ಸ್ಕೇಲ್. Dinitrogen can be prepared in large scale from air by liquefaction followed by fractional distillation. How? First ನಾವೇನ್ ಮಾಡಬೇಕು, liquid air ಅನ್ನ ತಗೋಬೇಕು. liquid air, we know that liquid air containing, this is liquid air containing nitrogen along with the oxygen. nitrogen ಇರುತ್ತೆ, ಅದರ ಜೊತೆಗೆ ಆಕ್ಸಿಜನ್ ಇರುತ್ತೆ. Now the liquid air is allowed to distill. ಈಗ ನಾವೇನ್ ಮಾಡಬೇಕು, ಈಗ ಲಿಕ್ವಿಡ್ ಏರ್ ಏನ್ ತಗೊಂಡಿದೀವಿ, ಈಗ ಇದನ್ನ ಡಿಸ್ಟಿಲೇಷನ್ ಮಾಡೋಣ, ಹೀಟ್ ಮಾಡೋಣ. ಹೀಟ್ ಮಾಡಿದಾಗ ಏನಾಗುತ್ತೆ, ದ ಡೈನೈಟ್ರೋಜನ್ ಹ್ಯಾವಿಂಗ್ ಲೋಯರ್ ಬಾಯ್ಲಿಂಗ್ ಪಾಯಿಂಟ್. ಡೈನೈಟ್ರೋಜನ್ ಹ್ಯಾವಿಂಗ್ ಲೋಯರ್ ಬಾಯ್ಲಿಂಗ್ ಪಾಯಿಂಟ್ ಎಷ್ಟಪ್ಪ ಅಂತಂದ್ರೆ 77.2 ಕೆಲ್ವಿನ್ ವಿಲ್ ಡಿಸ್ಟಿಲ್ಸ್ ಫಸ್ಟ್, ಲಿವಿಂಗ್ ಬಿಹೈಂಡ್ ಡೈಆಕ್ಸಿಜನ್. ಆಕ್ಸಿಜನ್ ಅನ್ನ ಬಿಟ್ಟು ಏನಾಗುತ್ತೆ, ಆಕ್ಸಿಜನ್ ಅಲ್ಲೇ ಇರುತ್ತೆ, ಆಕ್ಸಿಜನ್ ನ ಬಿಟ್ಟು ನೈಟ್ರೋಜನ್ ಎಲ್ಲ ಏನಾಗುತ್ತೆ, ಡಿಸ್ಟಿಲೇಷನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕೆ ಆಕ್ಸಿಜನ್ ಡಿಸ್ಟಿಲೇಷನ್ ಆಗಲ್ಲ? ಆಕ್ಸಿಜನ್ ಬಾಯ್ಲಿಂಗ್ ಪಾಯಿಂಟ್ ಎಷ್ಟಪ್ಪ ಅಂತಂದ್ರೆ, ದ ಬಾಯ್ಲಿಂಗ್ ಪಾಯಿಂಟ್ ಆಫ್ ಆಕ್ಸಿಜನ್ ಈಸ್ 90 ಕೆಲ್ವಿನ್. So that at 77.2 Kelvin, dinitrogen will distills out, leaving behind dioxygen. ಆಮೇಲೆ ಡಿಸ್ಟಿಲೇಷನ್ ಆದ್ಮೇಲೆ ಆ ನೈಟ್ರೋಜನ್ ಅನ್ನ ವೇಪರ್ಸ್ ನ ಕಲೆಕ್ಟ್ ಮಾಡಿಕೊಂಡು ನಾವು ಅದನ್ನ ಕಂಡೆನ್ಸ್ ಮಾಡ್ತಕ್ಕಂಥದ್ದು. ಕ್ಲಿಯರ್? In this method, dinitrogen can be prepared in large scale. First ಏರ್ ಅನ್ನ ಲಿಕ್ವಿಫಿಕೇಶನ್ ಮಾಡ್ಕೊಳ್ಳಿ, ಲಿಕ್ವಿಡ್ ಏರ್ ಅನ್ನ ತಗೊಂಡು ಫ್ರಾಕ್ಷನಲ್ ಡಿಸ್ಟಿಲೇಷನ್ ಮಾಡಿ ಲೋ ಟೆಂಪರೇಚರ್ ಅಲ್ಲಿ ಎಕ್ಸಾಕ್ಟ್ಲಿ ಅಟ್ 77.2 ಕೆಲ್ವಿನ್ ಅಲ್ಲಿ ಏರ್ ಅಲ್ಲಿ ಇರ್ತಕ್ಕಂಥ ನೈಟ್ರೋಜನ್ ಎಲ್ಲ ಏನಾಗುತ್ತೆ, ಎವಾಪರೇಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ಆಕ್ಸಿಜನ್ ಅಲ್ಲಿ ಇರುತ್ತೆ. ವೈ ಅಂದ್ರೆ ನೈಟ್ರೋಜನ್ ಈಸ್ ಹ್ಯಾವಿಂಗ್ ಲೋಯರ್ ಬಾಯ್ಲಿಂಗ್ ಪಾಯಿಂಟ್. ಆ ನೈಟ್ರೋಜನ್ ಅನ್ನ ನಾವು ಮತ್ತೆ ಸಪರೇಟ್ ಮಾಡ್ತಕ್ಕಂಥದ್ದು. This is the commercial method for the preparation of dinitrogen from air. ಈಗ ನೆಕ್ಸ್ಟ್ ಲ್ಯಾಬೊರೇಟರಿ ಮೆಥಡ್ಸ್ ನೋಡೋಣ. ಲ್ಯಾಬೊರೇಟರಿ ಮೆಥಡ್ ಫಾರ್ ದ ಪ್ರಿಪರೇಷನ್ ಆಫ್ ಡೈನೈಟ್ರೋಜನ್. ಲ್ಯಾಬೊರೇಟರಿ ಮೆಥಡ್ ಹೀಗಾಗಿ ಅದರಲ್ಲಿ ಫಸ್ಟ್ ಒನ್ ಫ್ರಮ್ ಅಮೋನಿಯಂ ನೈಟ್ರೇಟ್. ನೋಡಿ ಇಲ್ಲಿ ಅಮೋನಿಯಂ ನೈಟ್ರೈಟ್ ಅನ್ನ ಥರ್ಮಲ್ ಡಿಕಾಂಪೋಸಿಷನ್ ಮಾಡಿ ನಾವು ಡೈನೈಟ್ರೋಜನ್ ಅನ್ನು ಪ್ರಿಪೇರ್ ಮಾಡಬಹುದು. ವಾಟ್ ಈಸ್ ದ ಫಾರ್ಮುಲಾ ಫಾರ್ ಅಮೋನಿಯಂ ನೈಟ್ರೈಟ್? ದಟ್ ಈಸ್ NH4NO2.
not in ammonium nitrate. In nitrate is NO3, nitrite is NO2. ಅಮೋನಿಯಂ ನೈಟ್ರೇಟ್ ಅನ್ನ ಥರ್ಮಲ್ ಡಿಕಂಪೋಸಿಷನ್ ಮಾಡ್ಬೇಕು. ಹೀಟ್ ಮಾಡಿದಾಗ ಏನಾಗುತ್ತೆ, ಇದರಲ್ಲಿ ಇರ್ತಕ್ಕಂಥ ನೈಟ್ರೋಜನ್ ಗ್ಯಾಸ್ ಎವಾಲ್ವ್ ಆಗುತ್ತೆ. ದಿಸ್ ಇಸ್ ನಾಟ್ ಅ ಲಾರ್ಜ್ ಸ್ಕೇಲ್. ದಿಸ್ ಇಸ್ ಯಾವುದೇ ಲ್ಯಾಬೊರೇಟರಿ ಮೆಥಡ್ಸ್ ಅಲ್ಲಿ ನಾವು ಲಾರ್ಜ್ ಸ್ಕೇಲ್ ಅಲ್ಲಿ ಪ್ರಿಪೇರ್ ಮಾಡೋಕ್ಕಾಗಲ್ಲ. ದಿಸ್ ಇಸ್ ಸ್ಮಾಲ್ ಸ್ಕೇಲ್ ಪ್ರಿಪರೇಷನ್. ಈಗ ಇದರಲ್ಲಿ ಇರ್ತಕ್ಕಂಥ ನೈಟ್ರೋಜನ್, ಇಲ್ಲಿರೋ ನೈಟ್ರೋಜನ್ ಏನಾಗುತ್ತೆ, ನೈಟ್ರೋಜನ್ ಗ್ಯಾಸ್ ಆಗಿ ಎವಾಲ್ವ್ ಆಯ್ತು. ಇನ್ನ ರಿಮೈನಿಂಗ್ ಏನು ಉಳ್ಕೊಂಡಿದೆ, ಹೈಡ್ರೋಜನ್ ಅಲಾಂಗ್ ವಿತ್ ಆಕ್ಸಿಜನ್. ಹೈಡ್ರೋಜನ್ ಆಕ್ಸಿಜನ್ ಎರಡು ಕಂಬೈನ್ ಆದ್ರೆ ಏನ್ ಬರುತ್ತೆ, ವಾಟರ್ ಫಾರ್ಮೇಶನ್ ಆಗುತ್ತೆ. ಲೆಟ್ ಅಸ್ ಬ್ಯಾಲೆನ್ಸ್ ದ ರಿಯಾಕ್ಷನ್. ನಂಬರ್ ಆಫ್ ಹೈಡ್ರೋಜನ್ ಆಟಮ್ಸ್ ಆರ್ 4. Here only 2 is there. In order to balance, make it 2. Number of oxygen atom in the reactant side are 2. In the product side also 2. Hence equation is balanced. Clear? By thermal decomposition of ammonium nitrate, we can get a nitrogen gas. That nitrogen at room temperature exists in the gaseous state only. Second method, from ammonium dichromate. Second method is from ammonium dichromate. Ammonium dichromate. Dichromate. From ammonium dichromate. What is the formula for ammonium dichromate? NH4 twice Cr2O7. This is the formula for ammonium dichromate. When ammonium dichromate on thermal decomposition, heat ಮಾಡಿದಾಗ ammonium dichromate ಕೂಡ decomposition ಆಗುತ್ತೆ. In order to write the product, easy ಆಗಿ ಮಾಡ್ಕೊಳ್ಳೋಣ. ನಂಬರ್ ಆಫ್ ನೈಟ್ರೋಜನ್ ಆಟಮ್ಸ್ ಎಷ್ಟಿದೆ, 2 ಇದೆ. ಹೈಡ್ರೋಜನ್ ಆಟಮ್ಸ್ ಎಷ್ಟಿದೆ, ಟೋಟಲ್ 8 ಇದೆ. ಕ್ರೋಮಿಯಂ ಆಟಮ್ಸ್ ಆರ್ 2, ಆಕ್ಸಿಜನ್ ಆಟಮ್ಸ್ ಆರ್ 7. ದಿಸ್ ಇಸ್ ದ ಫಾರ್ಮುಲಾ. ಎರಡು ಒಂದೇ. ಅಮೋನಿಯಂ ಡೈಕ್ರೋಮೇಟ್ ಅನ್ನು ಹಿಂಗೂ ಬರೀಬಹುದು, ಹಿಂಗೂ ಬರೀಬಹುದು. ಓಕೆ, ಇದನ್ನ ಡಿಕಂಪೋಸಿಷನ್ ಮಾಡಿದ ತಕ್ಷಣ ಏನಾಗುತ್ತೆ, ದಿಸ್ ನೈಟ್ರೋಜನ್ ಗ್ಯಾಸ್ ವಿಲ್ ಬಿ ಎಲಿಮಿನೇಟೆಡ್. ನೈಟ್ರೋಜನ್ ಗ್ಯಾಸ್ ಏನಾಗುತ್ತೆ, ಎವಾಲ್ವ್ ಆಗುತ್ತೆ. ಅಲಾಂಗ್ ವಿತ್ ಹೈಡ್ರೋಜನ್ ಕಂಬೈನ್ಸ್ ವಿತ್ ಆಕ್ಸಿಜನ್. ಇದರಲ್ಲಿ ಇರ್ತಕ್ಕಂಥ ಹೈಡ್ರೋಜನ್ ಆಕ್ಸಿಜನ್ ಎರಡು ಕಂಬೈನ್ ಆಗಿ ವಾಟರ್ ಆಗಿ ಎಲಿಮಿನೇಷನ್ ಆಗುತ್ತೆ. ಎಷ್ಟು ವಾಟರ್ ಎಲಿಮಿನೇಷನ್ ಆಗುತ್ತೆ ಅನ್ನೋದನ್ನ ವಿ ಕ್ಯಾನ್ ಈಸಿಲಿ ಬ್ಯಾಲೆನ್ಸ್. ನಂಬರ್ ಆಫ್ ಹೈಡ್ರೋಜನ್ ಆಟಮ್ಸ್ ಎಷ್ಟಿದೆ, ಟೋಟಲ್ 8 ಇದೆ. ಹಿಯರ್ in order to make 8 hydrogen atom, how many moles of water is required? 4. ಇಲ್ಲಿ 4 ಹಾಕ್ಬಿಟ್ರೆ 4 2 8 ಆಯ್ತು. ಹಾಗಾದ್ರೆ ಇಲ್ಲಿ ಏನಾಗಿದೆ, ಆಕ್ಸಿಜನ್ ಆಟಮ್ಸ್ ಟೋಟಲ್ 7 ಇದೆ. 7 ಅಲ್ಲಿ 4 ಆಕ್ಸಿಜನ್ ಆಟಮ್ಸ್ ವಾಟರ್ ಆಗಿ ಎಲಿಮಿನೇಷನ್ ಆಗಿದೆ. 8 ಹೈಡ್ರೋಜನ್ ಆಟಮ್ಸ್, ನೆಕ್ಸ್ಟ್ 4 ಆಕ್ಸಿಜನ್ ಆಟಮ್ಸ್ ಕಂಬೈನ್ ಆಗಿ 4 moles of water elimination ಆಗಿದೆ. In addition to that, there is one more byproduct is formed. What is that? Cr2. ಟೋಟಲ್ ನಂಬರ್ ಆಫ್ ಆಕ್ಸಿಜನ್ ಆಟಮ್ಸ್ 7 ನಲ್ಲಿ 4 ಆಕ್ಸಿಜನ್ ಆ ವಾಟರ್ ಆಗಿ ಹೊಟ್ಟೋಗಿದೆ. ಇನ್ನ ರಿಮೈನಿಂಗ್ 3 ಆಕ್ಸಿಜನ್ ಆಟಮ್ ಉಳ್ಕೊಂಡಿರುತ್ತೆ. ದಟ್ ಈಸ್ Cr2O3, 4H2O ಅಂಡ್ ಡೈ ನೈಟ್ರೋಜನ್. ಕ್ಲಿಯರ್? ಫ್ರಮ್ ಅಮೋನಿಯಂ ಡೈಕ್ರೋಮೇಟ್. When ammonium dichromate on thermal decomposition, it liberates nitrogen gas. This is also a small scale preparation for the nitrogen. Okay, then from third method, this is also laboratory method. From sodium azide NaN3 and barium azide formula BaN3 twice. This is sodium azide, this is barium azide. Azide AZIDE, sodium azide and barium azide. Even by thermal decomposition of sodium azide and barium azide also we can prepare nitrogen gas. First I will take barium azide. What is the formula for barium azide? BaN3 twice. When barium azide on thermal decomposition, ಬೇರಿಯಂ ಅಸೈಡ್ ಏನಾಗುತ್ತೆ, ಡಿಕಂಪೋಸಿಷನ್ ಆಗಿದ ತಕ್ಷಣ ಬೇರಿಯಂ ಅಸೈಡ್ ಅಲ್ಲಿ ಇರ್ತಕ್ಕಂಥ ನೈಟ್ರೋಜನ್ ಗ್ಯಾಸ್ ಎವಾಲ್ವ್ ಆಗುತ್ತೆ ಅಲಾಂಗ್ ವಿತ್ ಬೇರಿಯಂ. ಈಕ್ವೇಶನ್ ಬ್ಯಾಲೆನ್ಸ್ ಮಾಡೋಣ. ಓಕೆ, ಟೋಟಲ್ ನಂಬರ್ ಆಫ್ ನೈಟ್ರೋಜನ್ ಆಟಮ್ಸ್ ಎಷ್ಟಿದೆ, 6 ಇದೆ. ಇಲ್ಲಿ ಬ್ಯಾಲೆನ್ಸ್ ಮಾಡಿ. ಈಗ ಓಕೆ, ಒಂದ್ ನಿಮಿಷ ನೋಡಿ. ಇಲ್ಲಿ ಟೇಕ್ 2 moles ಆಫ್ ಬೇರಿಯಂ ನೈಟ್ರೇಟ್. ಇಲ್ಲಾಂದ್ರೆ ಬ್ಯಾಲೆನ್ಸ್ ಮಾಡಕ್ಕಾಗಲ್ಲ. ಓಕೆ, 2 moles ಆಫ್ ಬೇರಿಯಂ ಅಸೈಡ್ ಅನ್ನ ತಗೋಣ. ಇಲ್ಲ ಹಂಗೆ ಬ್ಯಾಲೆನ್ಸ್ ಆಗುತ್ತೆ, ಸಾರಿ. ನಂಬರ್ ಆಫ್ ನೈಟ್ರೋಜನ್ ಆಟಮ್ 3 2 6 ಇದೆ. ಇಲ್ಲಿ ಡೈರೆಕ್ಟ್ ಆಗಿ 3 ತಗೊಳ್ಳಿ, 3 2 6 ಆಗುತ್ತೆ. 1 ಬೇರಿಯಂ ಇದೆ, 1 ಬೇರಿಯಂ. ಈಕ್ವೇಶನ್ ಬ್ಯಾಲೆನ್ಸ್. ವೆನ್ ಬೇರಿಯಂ ಅಸೈಡ್ ಆನ್ ಥರ್ಮಲ್ ಡಿಕಂಪೋಸಿಷನ್ liberates nitrogen gas. Similarly, sodium azide formula NaN3. When sodium azide also on thermal decomposition
to prepare nitrogen. And sodium azide on thermal decomposition liberates nitrogen gas. Let us balance the equation here. Number of nitrogen atoms are 3. odd number ಬಂದಿದೆ, ಇಲ್ಲಿ even number ಬಂದಿದೆ. ಈಗ ನಾವು ಇದು 1 mole ಇದ್ದಾಗ ಬ್ಯಾಲೆನ್ಸ್ ಮಾಡಕ್ಕಾಗಲ್ಲ, ಯಾಕಂದ್ರೆ ಇಲ್ಲಿ 3 ಇದೆ, ಇಲ್ಲಿ 2 ಇದೆ. Hence make it 2 moles here. By taking 2 moles of sodium azide, we can balance the reaction. Total number of sodium atoms ಎಷ್ಟಿದೆ? 2 ಇದೆ. Okay, ಇಲ್ಲಿ 2 ಹಾಕೊಳ್ಳಿ. Total number of nitrogen atoms 3 2s are 6 ಇದೆ. Make it 3 here. Equation is balanced. In this way, by thermal decomposition of sodium azide and barium azide, we can prepare dinitrogen. The thermal decomposition of sodium azide is mainly used in airbags for the safety devices in cars. ಏನಿ ಒಂದು ಕಾರ್ಸ್ ಅಲ್ಲಿ ನಾವು ಏನು ಏರ್ ಬ್ಯಾಗ್ಸ್ ನ ಯೂಸ್ ಮಾಡ್ತೀವಿ, ಆ ಏರ್ ಬ್ಯಾಗ್ಸ್ ಅಲ್ಲಿ ಯೂಸ್ ಮಾಡತಕ್ಕಂತ ಒಂದು ಕೆಮಿಕಲ್ ಕಾಂಪೋಸಿಷನ್ ಯಾವ್ದಪ್ಪ ಅಂದ್ರೆ ಸೋಡಿಯಂ ಅಸೈಡ್. ಇಲ್ಲಿ ಆಕ್ಸಿಡೆಂಟ್ ಆಗಿದ ತಕ್ಷಣ ಏನಾಗುತ್ತೆ, ಆ ಏರ್ ಬ್ಯಾಗ್ ಒಳಗಡೆ ಇರ್ತಕ್ಕಂಥ ಸೋಡಿಯಂ ಅಸೈಡ್ ಏನಾಗುತ್ತೆ, ಡಿಕಾಂಪೋಸಿಷನ್ ಆಗುತ್ತೆ. ಡಿಕಾಂಪೋಸಿಷನ್ ಆಗಿದ ತಕ್ಷಣ ಏನಾಗುತ್ತೆ, ಅಲ್ಲಿ ಏರ್ ಬ್ಯಾಗ್ ಓಪನ್ ಆಗುತ್ತೆ ಅಂತ ನಾವು ಹೇಳ್ತೀವಿ. ಏರ್ ಬ್ಯಾಗ್ ಓಪನ್ ಆಗಿದೆ ಅಂದ್ರೆ ಆ ಏರ್ ಬ್ಯಾಗ್ ಒಳಗಡೆ ನೈಟ್ರೋಜನ್ ಗ್ಯಾಸ್ ಫಿಲ್ ಆಗಿರುತ್ತೆ. ಫಾರ್ ಸೇಫ್ಟಿ ಡಿವೈಸ್ ಆಗಿ ನಾವು ಕಾರಲ್ಲಿ ಇರ್ತಕ್ಕಂಥ ಏರ್ ಬ್ಯಾಗ್ಸ್ ಅಲ್ಲಿ ನಾವು ಈ ಒಂದು ಸೋಡಿಯಂ ಅಸೈಡ್ ಅನ್ನ ನಾವು ಯೂಸ್ ಮಾಡ್ತೀವಿ. ಓಕೆ, ದೀಸ್ ಆರ್ ದ ಸಮ್ ಲ್ಯಾಬೊರೇಟರಿ ಮೆಥಡ್ಸ್ ಫಾರ್ ದ ಪ್ರಿಪರೇಷನ್ಸ್ ಆಫ್ ಡೈನೈಟ್ರೋಜನ್. ಈಗ ನೆಕ್ಸ್ಟ್ ಫಿಸಿಕಲ್ ಪ್ರಾಪರ್ಟೀಸ್ ನೋಡೋಣ. What are the physical properties of dinitrogen? Physical properties of dinitrogen. Physical properties of dinitrogen. Physical properties. Okay. First one. This dinitrogen is colorless, tasteless gas. Colorless, tasteless and non-toxic gas ಅಂತಾನೆ ಹೇಳ್ಬೋದು. ಈ ಒಂದು ಡೈನೈಟ್ರೋಜನ್ ಈಗ ಏರಲ್ಲಿದೆ 78% ನೈಟ್ರೋಜನ್ ಏರಲ್ಲಿದೆ, ಬಟ್ ನಮಗೆ ಕಾಣಿಸಲ್ಲ. ಇದು ಕಲರ್ಲೆಸ್ ಅಂತಾನೆ ಹೇಳ್ತೀವಿ. ಓಡರ್ಲೆಸ್, ಈವನ್ ಸ್ಮೆಲ್ಲು ಕೂಡ ಇರೋದಿಲ್ಲ. ಅಂಡ್ ಇಟ್ ಈಸ್ ನಾನ್ ಟಾಕ್ಸಿಕ್ ಇನ್ ನೇಚರ್. ಅದನ್ನ ಇನ್ಹೇಲ್ ಮಾಡೋದ್ರಿಂದ ನಮ್ಗೆ ಏನ್ ಪ್ರಾಬ್ಲಮ್ ಇಲ್ಲ. ಡೈನೈಟ್ರೋಜನ್ ಈಸ್ ಕಲರ್ಲೆಸ್, ಓಡರ್ಲೆಸ್ ಅಂಡ್ ನಾನ್ ಟಾಕ್ಸಿಕ್ ಇನ್ ನೇಚರ್. ಅಂಡ್ ಸೆಕೆಂಡ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ, this dinitrogen exists in two isomeric form. This dinitrogen has two stable isomeric form. ಯಾವುದು ಅದು? ಎರಡು ಐಸೋಮೆರಿಕ್ ಫಾರ್ಮ್ ಅಂದ್ರೆ ನೈಟ್ರೋಜನ್ 714 ಕೂಡ ಎಕ್ಸಿಸ್ಟ್ ಆಗುತ್ತೆ, ನೈಟ್ರೋಜನ್ 715 ಕೂಡ ಎಕ್ಸಿಸ್ಟ್ ಆಗುತ್ತೆ. ವಿ ನೋ ದಟ್ ವಾಟ್ ಆರ್ ಐಸೋಟೋಪ್ಸ್. ಐಸೋಟೋಪ್ಸ್ ಅಂದ್ರೆ the atoms of the same element having same atomic number and different mass number. ನೈಟ್ರೋಜನ್ ಗೆ 14 ಮಾಸ್ ನಂಬರ್ ಇರ್ತಕ್ಕಂಥ ಅಟಾಮಿಕ್ ಮಾಸ್ ಇರ್ತಕ್ಕಂಥ ನೈಟ್ರೋಜನ್ ಎಕ್ಸಿಸ್ಟ್ ಆಗುತ್ತೆ. ಅಟಾಮಿಕ್ ಮಾಸ್ 15 ಇರ್ತಕ್ಕಂಥ ನೈಟ್ರೋಜನ್ ಕೂಡ ಎಕ್ಸಿಸ್ಟ್ ಆಗುತ್ತೆ. ಹೆನ್ಸ್ ನೈಟ್ರೋಜನ್ ಹ್ಯಾಸ್ two stable isomeric forms, that is nitrogen 14 along with the nitrogen 15. And the another physical property is this dinitrogen is less soluble in water. ಅಷ್ಟೊಂದು ಈಸಿಯಾಗಿ ವಾಟರ್ ಜೊತೆ ಸಾಲ್ಯುಬಲ್ ಆಗಲ್ಲ. Dinitrogen is less soluble in water. Next one. This dinitrogen is readily absorbed by charcoal. ಈಗ ಫಾರ್ ಎಕ್ಸಾಂಪಲ್ ಚಾರ್ಕೋಲ್ ಅನ್ನ ಡೈನೈಟ್ರೋಜನ್ ಜೊತೆ ಮಿಕ್ಸ್ ಮಾಡಿದಾಗ ಏನಾಗುತ್ತೆ, ಆ ಡೈನೈಟ್ರೋಜನ್ ಬಂದು ಆ ಚಾರ್ಕೋಲ್ ಸರ್ಫೇಸ್ ಮೇಲೆ ಏನಾಗುತ್ತೆ, ಅಬ್ಸಾರ್ಬ್ ಆಗುತ್ತೆ. ದಿಸ್ ಡೈನೈಟ್ರೋಜನ್ ರೆಡಿಲಿ ಅಬ್ಸಾರ್ಬ್ ಆನ್ ಆಕ್ಟಿವೇಟೆಡ್ ಚಾರ್ಕೋಲ್. And also it is having lower freezing point and lower boiling point also. Freezing point ಇದಕ್ಕೆ ಕಡಿಮೆ ಇರುತ್ತೆ, ಬಾಯ್ಲಿಂಗ್ ಪಾಯಿಂಟ್ ಕೂಡ ಕಡಿಮೆನೆ ಇರತಕ್ಕಂಥದ್ದು. This is about the physical properties of dinitrogen. Next chemical properties ನೋಡೋಣ. Chemical properties of dinitrogen. Chemical properties of dinitrogen. We know that nitrogen ಅಂದಿದ ತಕ್ಷಣ ನಮಗೆ ಗೊತ್ತಾಗುತ್ತೆ ಫಾರ್ಮುಲಾ 8, ಬಟ್ ಅದು 2 ನೈಟ್ರೋಜನ್ ಆಟಮ್ಸ್ ಮತ್ತೆ 3 ಬಾಂಡ್ಸ್ ಇರ್ತಕ್ಕಂಥದ್ದನ್ನ ನಾವು ಅಬ್ಸರ್ವ್ ಮಾಡಬಹುದು. 1 ಸಿಗ್ಮಾ ಬಾಂಡ್ ಅಂಡ್ 2 ಪೈ ಬಾಂಡ್. ದಿಸ್ ಡೈನೈಟ್ರೋಜನ್ ಈಸ್ ಅ ಕೆಮಿಕಲಿ ಇನರ್ಟ್ ಅಂಡ್ ಅನ್ರಿಯಾಕ್ಟಿವ್ ಅಂತಾನೆ ಹೇಳ್ಬೋದು. ಅಷ್ಟೊಂದು ಈಸಿಯಾಗಿ ರಿಯಾಕ್ಷನ್ ಆಗಲ್ಲ. ಯಾಕೆ? ವೈ ಡೈನೈಟ್ರೋಜನ್ ಈಸ್ ಕೆಮಿಕಲಿ ಇನರ್ಟ್ ಅಂದ್ರೆ ಸ್ಟೇಬಲ್, ಬೇರೆ ಎಲಿಮೆಂಟ್ಸ್ ಜೊತೆ ಅಷ್ಟು ಈಸಿಯಾಗಿ ರಿಯಾಕ್ಷನ್ ಆಗಲ್ಲ. ವೈ the dinitrogen is chemically inert and less reactive ಅಂದ್ರೆ because of high bond dissociation energy. ನೈಟ್ರೋಜನ್ ಮಧ್ಯೆ ಇರ್ತಕ್ಕಂಥ ಬಾಂಡ್ ಡಿಸೋಸಿಯೇಷನ್ ಎನರ್ಜಿ ಎಷ್ಟಪ್ಪ ಅಂದ್ರೆ 941.4 ಕಿಲೋ
joule per mole. This is the bond dissociation energy of nitrogen. Because of high bond dissociation energy in nitrogen molecule, it is said to be least reactive and highly stable ಅಂತನೇ ಹೇಳ್ಬೋದು. As the temperature increases, the reactivity of nitrogen may increases. ಯಾಕಂದ್ರೆ ಟೆಂಪರೇಚರ್ ನ ಜಾಸ್ತಿ ಮಾಡ್ತಾ ಇದ್ರೆ ಏನಾಗುತ್ತೆ, ಆಗ ನೈಟ್ರೋಜನ್ ಮಧ್ಯೆ ಇರ್ತಕ್ಕಂಥ ಬಾಂಡ್ಸ್ ಬ್ರೇಕ್ ಆಗಕ್ಕೆ ಅನುಕೂಲ ಮಾಡುತ್ತೆ. ಎಷ್ಟು ಬೇಗ ಅಂದ್ರೆ ಯಾವುದೇ ಒಂದು ಕೆಮಿಕಲ್ ರಿಯಾಕ್ಷನ್ ಅಲ್ಲಿ ಈಸಿಯಾಗಿ ಬಾಂಡ್ ಬ್ರೇಕ್ ಆಗ್ತಿದೆ ಅಂದ್ರೆ ದ ರಿಯಾಕ್ಟಿವಿಟಿ ಇಸ್ ಮೋರ್ ಅಂತ. ಬಟ್ ಇಲ್ಲಿ ಬಾಂಡ್ ಡಿಸೋಸಿಯೇಷನ್ ಎನರ್ಜಿ, ಯಾಕಂದ್ರೆ 3 ಬಾಂಡ್ಸ್ ನೈಟ್ರೋಜನ್ ಮಧ್ಯೆ ಇರೋದ್ರಿಂದ ಅದು ಮೋರ್ ಸ್ಟೇಬಲ್, ಅಷ್ಟು ಈಸಿಯಾಗಿ ರಿಯಾಕ್ಷನ್ ಆಗಲ್ಲ. ಬಾಂಡ್ ಬ್ರೇಕ್ ಆದ್ರೆ ರಿಯಾಕ್ಷನ್ ಆಗುತ್ತೆ. ಯಾವಾಗ ಬಾಂಡ್ ಬ್ರೇಕ್ ಆಗುತ್ತೆ, ಟೆಂಪರೇಚರ್ ನ ಜಾಸ್ತಿ ಮಾಡಿದಾಗ. ಅದಕ್ಕೆ ನೋಡಿ, ಯಾವುದೇ ಕೆಮಿಕಲ್ ರಿಯಾಕ್ಷನ್ಸ್ ಡೈನೈಟ್ರೋಜನ್ ಜೊತೆ ಮಾಡ್ತಾ ಇದೀವಿ ಅಂದ್ರೆ ಟೆಂಪರೇಚರ್ ಈಸ್ ಮಸ್ಟ್. ಅಂದ್ರೆ ಟೆಂಪರೇಚರ್ ರೈಸ್ ಮಾಡಿಕೊಂಡು ರಿಯಾಕ್ಟಿವಿಟಿನ ನಾವು ಇನ್ಕ್ರೀಸ್ ಮಾಡ್ಕೋಬಹುದು. ಈಗ ಅದರಲ್ಲಿ ಫಸ್ಟ್ ಒನ್ ಕೆಮಿಕಲ್ ಪ್ರಾಪರ್ಟೀಸ್ ಅಲ್ಲಿ ಫಸ್ಟ್ ಒನ್ ನೋಡೋಣ, ಆಕ್ಷನ್ ಆಫ್ ಲಿಟ್ಮಸ್. ಆಕ್ಷನ್ ಆಫ್ ಲಿಟ್ಮಸ್. ಫಸ್ಟ್ ಕೆಮಿಕಲ್ ಪ್ರಾಪರ್ಟಿ, ದಟ್ ಈಸ್ ಆಕ್ಷನ್ ಆಫ್ ಲಿಟ್ಮಸ್. Action of litmus. Here this dinitrogen is neutral towards litmus paper ಅಂತಾನೆ ಹೇಳ್ಬೋದು. ಅದು ರೆಡ್ ಲಿಟ್ಮಸ್ ಪೇಪರ್ ನ ಬ್ಲೂ ಆಗೂ ಕನ್ವರ್ಟ್ ಮಾಡಲ್ಲ, ಬ್ಲೂ ಲಿಟ್ಮಸ್ ಪೇಪರ್ ನ ರೆಡ್ ಗೂ ಕೂಡ ಕನ್ವರ್ಟ್ ಮಾಡಲ್ಲ. This dinitrogen is neutral towards any litmus paper. It indicates it is not an acid, not a base. Okay. Then second one is action of active metal. Active metals. ಮೆಟಲ್ಸ್. ಕೆಲವೊಂದು ಆಕ್ಟಿವ್ ಮೆಟಲ್ಸ್ ಇದಾವೆ. ಯಾವುದು? ಫಾರ್ ಎಕ್ಸಾಂಪಲ್ ಆಕ್ಟಿವ್ ಮೆಟಲ್ಸ್ ಲೈಕ್ ಲಿಥಿಯಮ್, ನೆಕ್ಸ್ಟ್ ಕ್ಯಾಲ್ಸಿಯಂ ಏನಿದೆ, ಅಲ್ಯೂಮಿನಿಯಂ ಏನಿದೆ, ಮೆಗ್ನೀಷಿಯಂ ಏನಿದೆ, ಇವೆಲ್ಲ ಕೂಡ ಆಕ್ಟಿವ್ ಮೆಟಲ್ಸ್, ಹೈಲಿ ರಿಯಾಕ್ಟಿವ್ ಮೆಟಲ್. ವಾಟ್ ಹ್ಯಾಪನ್ಸ್ ವೆನ್ dinitrogen reacts with these active metals? Let us see. When any active metals reacts with dinitrogen, ಫಾರ್ಮ್ ಅಯಾನಿಕ್ ನೈಟ್ರೈಡ್ಸ್. ಇಲ್ಲಿ ಏನ್ ಬರುತ್ತೆ, ಮೆಟಲ್ ನೈಟ್ರೈಡ್ಸ್ ಬರುತ್ತೆ. ದೋಸ್ ಆರ್ ಅಯಾನಿಕ್ ಇನ್ ನೇಚರ್. ಈ ಒಂದು ಎಕ್ಸಾಂಪಲ್ ತಗೋತೀನಿ. ಫಾರ್ ಎಕ್ಸಾಂಪಲ್ ಲಿಥಿಯಂ ಕಂಬೈನ್ಸ್ ವಿತ್ ಡೈನೈಟ್ರೋಜನ್. ನಾನು ಆಲ್ರೆಡಿ ಹೇಳಿದ್ದೀನಿ, ನೈಟ್ರೋಜನ್ ಈಸ್ ಲೀಸ್ಟ್ ರಿಯಾಕ್ಟಿವ್ ಬಿಕಾಸ್ ಆಫ್ ಸ್ಟ್ರಾಂಗ್ ಆರ್ ಹೈ ಬಾಂಡ್ ಡಿಸೋಸಿಯೇಷನ್ ಎನರ್ಜಿ. ಅದಕ್ಕೆ ಇದರ ಜೊತೆ ರಿಯಾಕ್ಷನ್ ಆಗ್ಬೇಕಾದ್ರೆ ನಾವೇನ್ ಮಾಡಬೇಕು, ಹೀಟ್ ಮಾಡಲೇಬೇಕು. ಹೀಟ್ ಈಸ್ ವೆರಿ ವೆರಿ ನೆಸೆಸರಿ. ವೆನ್ ಲಿಥಿಯಂ metal reacts with the dinitrogen to form lithium nitride. Lithium nitride formula Li3n. ನೈಟ್ರೋಜನ್ ಗೆ ಆಕ್ಸಿಡೇಷನ್ ಸ್ಟೇಟ್ -3 ಇರುತ್ತೆ. ಈಕ್ವೇಷನ್ ಬ್ಯಾಲೆನ್ಸ್ ಮಾಡೋಣ. ನಂಬರ್ ಆಫ್ ನೈಟ್ರೋಜನ್ ಆಟಮ್ಸ್ 2 ಇದೆ, ಇಲ್ಲಿ 2 ಹಾಕೊಳ್ಳಿ. ಲಿಥಿಯಂ ಆಟಮ್ 6 ಇದೆ, ಇಲ್ಲಿ 6 ಹಾಕೊಳ್ಳಿ. ಸಿಮಿಲರ್ಲಿ ಕ್ಯಾಲ್ಸಿಯಂ reacts with the nitrogen or heated with the nitrogen. The product formed is a calcium nitride. Calcium nitride. Equation balance ಮಾಡೋಣ. Okay, number of nitrogens ಇಲ್ಲಿ 2 ಇದೆ. Okay, balance. Calcium nitride formula. Calcium nitride formula is Ca3N2. Calcium nitride formula Ca3N2. Because the valency of calcium is +1, nitrogen valency is -3. In lithium nitride, valency of lithium is +1. ಕ್ರಿಸ್ ಇಲ್ಲೇನು ಇಲ್ಲ ಅಂದ್ರೆ 1 ಅಲ್ಲ, ಕ್ರಿಸ್ ಕ್ರಾಸ್ ಮೆಥಡ್ ಅಲ್ಲಿ ಅಬ್ಸರ್ವ್ ಮಾಡಿದಾಗ +1 ಬರುತ್ತೆ, ನೈಟ್ರೋಜನ್ ಗೆ -3 ಬರುತ್ತೆ. ಈಕ್ವೇಷನ್ ನ ಬ್ಯಾಲೆನ್ಸ್ ಮಾಡೋಣ. ನೈಟ್ರೋಜನ್ ಇಲ್ಲಿ 2 ಇದೆ, ಕ್ಯಾಲ್ಸಿಯಂ 3 ಇದೆ. ಈಗ ಕ್ಯಾಲ್ಸಿಯಂ ಇಲ್ಲಿ 3 ತಗೊಂಡು. ಸಿಮಿಲರ್ಲಿ ಅಲ್ಯೂಮಿನಿಯಂ ರಿಯಾಕ್ಟ್ಸ್ ವಿತ್ ನೈಟ್ರೋಜನ್ ಆರ್ ಹೀಟೆಡ್ ವಿತ್ ನೈಟ್ರೋಜನ್ ಟು ಫಾರ್ಮ್ ಅಲ್ಯೂಮಿನಿಯಂ ನೈಟ್ರೈಡ್. ಅಲ್ಯೂಮಿನಿಯಂ ನೈಟ್ರೈಡ್ ಫಾರ್ಮುಲಾ AlN. ಯಾಕೆಂದ್ರೆ ಇಲ್ಲಿ ಅಲ್ಯೂಮಿನಿಯಂಗೂ ಆಕ್ಸಿಡೇಷನ್ ಸ್ಟೇಟ್ +3 ಗೊತ್ತಿದೆ, ನೈಟ್ರೋಜನ್ ಗೆ -3 ಬ್ಯಾಲೆನ್ಸ್ ಆಗುತ್ತೆ. ಹೆನ್ಸ್ ಅಲ್ಯೂಮಿನಿಯಂ ನೈಟ್ರೈಡ್ ಫಾರ್ಮುಲಾ. ಈಕ್ವೇಷನ್ ಬ್ಯಾಲೆನ್ಸ್ ಮಾಡೋಣ. ನಂಬರ್ ಆಫ್ ನೈಟ್ರೋಜನ್ 2 ಇದೆ, ಇಲ್ಲಿ 2 ಹಾಕೊಳ್ಳಿ. ಅಲ್ಯೂಮಿನಿಯಂ 2 ಈಕ್ವೇಷನ್ ಬ್ಯಾಲೆನ್ಸ್. ಸಿಮಿಲರ್ಲಿ ಈವನ್ ಮೆಗ್ನೀಷಿಯಂ ಇನ್ ಪ್ಲೇಸ್ ಆಫ್ ಕ್ಯಾಲ್ಸಿಯಂ ಜೊತೆ ಬದಲಾಗಿ ಮೆಗ್ನೀಷಿಯಂ ಹಾಕಿದಾಗ ಸೇಮ್ ಪ್ರಾಡಕ್ಟ್ ಬರುತ್ತೆ. ವೆನ್ ಮೆಗ್ನೀಷಿಯಂ ಈಸ್ ಹೀಟೆಡ್ ವಿತ್ ನೈಟ್ರೋಜನ್ ಟು ಫಾರ್ಮ್ ಮೆಗ್ನೀಷಿಯಂ ನೈಟ್ರೈಡ್, ದಟ್ ಈಸ್ Mg3N. ಇವೆಲ್ಲಾನು ಕೂಡ ನಾವು ಅಯಾನಿಕ್ ನೈಟ್ರೈಡ್ಸ್ ಅಂತಾನೆ ಕರಿತೀವಿ. ಮೆಟಲ್ ನೈಟ್ರೈಡ್ಸ್ ಎಲ್ಲ ಅಯಾನಿಕ್ ಇನ್ ನೇಚರ್, ಯಾಕಂದ್ರೆ ಡಿಸೋಸಿಯೇಷನ್ ಆದಾಗ ಪಾಸಿಟಿವ್ ಮತ್ತೆ ನೆಗೆಟಿವ್ ಅಯಾನ್ಸ್ ಬರುತ್ತೆ. ವೆನ್ ಎನಿ ಆಕ್ಟಿವ್ ಮೆಟಲ್ಸ್ ರಿಯಾಕ್ಟ್ಸ್ ವಿತ್ ಆರ್ ಹೀಟೆಡ್ ವಿತ್ ನೈಟ್ರೋಜನ್ ಟು ಫಾರ್ಮ್ ಅಯಾನಿಕ್ ನೈಟ್ರೈಡ್ಸ್. ಥರ್ಡ್ ಒನ್, ಆಕ್ಷನ್ ಆಫ್ ನಾನ್ ಮೆಟಲ್ಸ್. Action of non-metals. Third one, action of non-metals. Action of non-metals. Example. ನೋಡಿ ಇಲ್ಲಿ ಏನಪ್ಪಾ ಅಂದ್ರೆ when any non-metals reacts with nitrogen to form covalent hydrides. ಅಲ್ಲಿ ಏನ್ ಪ್ರಾಡಕ್ಟ್ಸ್ ಬರುತ್ತೆ ಅದು ಕೋವಲೆಂಟ್ ಇನ್ ನೇಚರ್ ಇರುತ್ತೆ. ನೈಟ್ರೋಜನ್ ಮೆಟಲ್ಸ್ ಜೊತೆ ರಿಯಾಕ್ಷನ್ ಆದಾಗ ಏನ್ ನೇಚರ್ ಇರುತ್ತೆ, ಅಯಾನಿಕ್ ನೇಚರ್, ಅಯಾನಿಕ್ ಬಾಂಡ್, ಅಯಾನಿಕ್ ಕ್ಯಾರೆಕ್ಟರ್ ಇರ್ತಕ್ಕಂಥದ್ದು.
ಈಗ ನಾನ್ ಮೆಟಲ್ಸ್ ಲೈಕ್ ಫಾರ್ ಎಕ್ಸಾಂಪಲ್ ನೈಟ್ರೋಜನ್ ಕಂಬೈನ್ಸ್ ವಿತ್ ಒನ್ ನಾನ್ ಮೆಟಲ್ ದಟ್ ಈಸ್ ಹೈಡ್ರೋಜನ್. ಏನ್ ಬರುತ್ತೆ? when nitrogen combines with hydrogen to form ammonia, what is the formula? NH3. Let us balance the reaction. Number of nitrogen atoms are 2 in the product side, make it 2. Number of hydrogen atoms in the product side are 6. In order to balance, make it 3. This is covalent in nature. Similarly, when nitrogen combines with oxygen to form nitric oxide, NO, let us balance, take 2 moles nitric oxide. This is also covalent in nature. Similarly, calcium carbide CaC2 combines with the nitrogen to form CaCN2 plus carbon. This is what we call calcium cyanamide. Calcium cyanamide. Calcium cyanamide. This calcium cyanamide is mainly used in fertilizers under the trade name Nitrolim. Nitrolim. ಇದನ್ನ ಈ ಒಂದು ಫರ್ಟಿಲೈಸರ್ಸ್, ಮೋಸ್ಟ್ ಆಫ್ ದ ಫರ್ಟಿಲೈಸರ್ಸ್ ನ ಪ್ರಿಪೇರ್ ಮಾಡಬೇಕಾದ್ರೆ ಈ ಒಂದು ಕ್ಯಾಲ್ಸಿಯಂ ಸೈನಮೈಡ್ ಅನ್ನ ನಾವು ಯೂಸ್ ಮಾಡ್ತೀವಿ. ದಿಸ್ ಕ್ಯಾಲ್ಸಿಯಂ ಸೈನಮೈಡ್ ಈಸ್ ಯೂಸ್ಡ್ ಇನ್ ದ ಪ್ರಿಪರೇಷನ್ ಆಫ್ ಮೋಸ್ಟ್ ಆಫ್ ದ ಫರ್ಟಿಲೈಸರ್ಸ್ ಅಂಡರ್ ದ ಟ್ರೇಡ್ ನೇಮ್ ನೈಟ್ರೋಲಿಮ್. ಬ್ಯಾಲೆನ್ಸ್ ಆಗಿದೆ, CaCN2 ಕಾರ್ಬನ್ ಆಟಮ್ಸ್ 2 ಇದೆ, ನೈಟ್ರೋಜನ್ ಆಟಮ್ಸ್ ಕೂಡ 2 ಇದೆ. When any non-metals reacts with nitrogen to form covalent ಹೈಡ್ರೈಡ್ಸ್, ಕೋವಲೆಂಟ್ ನೈಟ್ರೈಡ್ಸ್. ಅದೇ ಮೆಟಲ್ ಜೊತೆ ರಿಯಾಕ್ಷನ್ ಆದಾಗ ಅಯಾನಿಕ್ ನೈಟ್ರೈಡ್ಸ್ ನ ಕೊಡುತ್ತೆ, ನಾನ್ ಮೆಟಲ್ ಜೊತೆ ರಿಯಾಕ್ಷನ್ ಆದಾಗ ಕೋವಲೆಂಟ್ ನೈಟ್ರೈಡ್ಸ್ ಅನ್ನ ಕೊಡ್ತಕ್ಕಂಥದ್ದು. ದಿಸ್ ಇಸ್ ಅಬೌಟ್ ದ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಡೈನೈಟ್ರೋಜನ್. ನೆಕ್ಸ್ಟ್ ಯೂಸಸ್ ಆಫ್ ಡೈನೈಟ್ರೋಜನ್. ಏನಕ್ಕೆ ನಾವು ಈ ಡೈನೈಟ್ರೋಜನ್ ಅನ್ನ ಯೂಸ್ ಮಾಡ್ತೀವಿ? ಯೂಸಸ್ ಆಫ್ ಡೈನೈಟ್ರೋಜನ್. Uses of dinitrogen. ನೋಡಿ, this dinitrogen is mainly used in the preparation of nitric acid. Nitric acid ಅನ್ನ ಪ್ರಿಪೇರ್ ಮಾಡಕ್ಕೆ ಯೂಸ್ ಮಾಡ್ತೀವಿ, ಅಮೋನಿಯಾನ ಪ್ರಿಪೇರ್ ಮಾಡಕ್ಕೆ ಯೂಸ್ ಮಾಡ್ತೀವಿ, ಅಂಡ್ ಕ್ಯಾಲ್ಸಿಯಂ ಸೈನಮೈಡ್ ಈಗ ತಾನೇ ಹೇಳಿದೆ CaCN2 ಫರ್ಟಿಲೈಸರ್ಸ್ ಅನ್ನ ಪ್ರಿಪೇರ್ ಮಾಡಕ್ಕೆ ನಾವು ಯೂಸ್ ಮಾಡ್ತೀವಿ. ಈ ಮೇನ್ ಪ್ರಾಡಕ್ಟ್ಸ್ ಅನ್ನ ಪ್ರಿಪೇರ್ ಮಾಡಕ್ಕೆ ಮೇನ್ ರಿಯೇಜೆಂಟ್ಸ್ ಏನಿದಾವೆ, ನೈಟ್ರಿಕ್ ಆಸಿಡ್, ಅಮೋನಿಯಾ, ಕ್ಯಾಲ್ಸಿಯಂ ಸೈನಮೈಡ್, ಈ ತರದ ಪ್ರಾಡಕ್ಟ್ಸ್ ಅನ್ನ, ಈ ತರದ ಕೆಮಿಕಲ್ಸ್ ಅನ್ನ ಪ್ರಿಪೇರ್ ಮಾಡಕ್ಕೆ ನಾವು ಡೈನೈಟ್ರೋಜನ್ ಅನ್ನ ಯೂಸ್ ಮಾಡ್ತೀವಿ. ಅಂಡ್ ನೆಕ್ಸ್ಟ್ ಒನ್ ಇಸ್ ದಿಸ್ ಡೈನೈಟ್ರೋಜನ್ ಈಸ್ used in filling electric bulbs. Electric bulbs ಅನ್ನ electric bulbs ಗೆ ಫಿಲ್ ಮಾಡಕ್ಕೆ, ಎಲೆಕ್ಟ್ರಿಕ್ ಬಲ್ಬ್ಸ್ ಅಲ್ಲಿ ಫಿಲ್ ಮಾಡಕ್ಕೂ ಕೂಡ ನಾವು ಡೈನೈಟ್ರೋಜನ್ ಯೂಸ್ ಮಾಡ್ತೀವಿ. ಬಿಕಾಸ್ ದಿಸ್ ಡೈನೈಟ್ರೋಜನ್ ಇಸ್ ಕೆಮಿಕಲಿ ಇನರ್ಟ್. ನಮಗೆ ಗೊತ್ತಿದೆ, ದಿಸ್ ವಿಲ್ ಪ್ರಿವೆಂಟ್ ದ ವಾಲಟೈಲೈಸೇಷನ್ ಆಫ್ ಟಂಗ್ಸ್ಟನ್ ಫಿಲಮೆಂಟ್. ಆ ಒಂದು ಬಲ್ಬ್ ಅಲ್ಲಿ ಇರ್ತಕ್ಕಂಥ ಟಂಗ್ಸ್ಟನ್ ಫಿಲಮೆಂಟ್ ಅನ್ನ ವಾಲಟೈಲೈಸೇಷನ್ ಆಗೋದನ್ನ, ಎವಾಪರೇಟ್ ಆಗೋದನ್ನ, ಬ್ರೇಕ್ ಆಗೋದನ್ನ ಅವಾಯ್ಡ್ ಮಾಡುತ್ತೆ ಈ ಒಂದು ನೈಟ್ರೋಜನ್. ದಿಸ್ ನೈಟ್ರೋಜನ್, ಡೈನೈಟ್ರೋಜನ್ ಈಸ್ ಯೂಸ್ಡ್ ಇನ್ ಫಿಲ್ಲಿಂಗ್ ಎಲೆಕ್ಟ್ರಿಕ್ ಬಲ್ಬ್. ದಿಸ್ ವಿಲ್ ಪ್ರಿವೆಂಟ್ ದ ವಾಲಟೈಲೈಸೇಷನ್ ಆಫ್ ಟಂಗ್ಸ್ಟನ್ ಫಿಲಮೆಂಟ್. And this dinitrogen will provide inert atmosphere in iron and steel industry. ಈ ಒಂದು ಸ್ಟೀಲ್ ಮತ್ತೆ ಐರನ್ ಇಂಡಸ್ಟ್ರಿಯಲ್ಲಿ ಈ ಒಂದು ಇನರ್ಟ್ ಅಟ್ಮಾಸ್ಫಿಯರ್ ನ ಕ್ರಿಯೇಟ್ ಮಾಡಕ್ಕೆ ಈ ಒಂದು ಡೈನೈಟ್ರೋಜನ್ ಅನ್ನ ಯೂಸ್ ಮಾಡ್ತಾರೆ. ಯಾಕೆ ಇನರ್ಟ್ ಅಟ್ಮಾಸ್ಫಿಯರ್ ನ ಕ್ರಿಯೇಟ್ ಮಾಡಬೇಕು ಅಂದ್ರೆ, ಬಿಕಾಸ್ ಇನ್ ಆರ್ಡರ್ ಟು ಅವಾಯ್ಡ್ ರಸ್ಟಿಂಗ್. ಯಾಕಂದ್ರೆ ಐರನ್ ಬೇಗ ರಸ್ಟ್ ಆಗುತ್ತೆ. ಸಪೋಸ್ ಈಗ ಇನರ್ಟ್ ಅಟ್ಮಾಸ್ಫಿಯರ್ ಇಲ್ಲ ಅಂದ್ರೆ, ಮಾಯಿಶ್ಚರ್ ಕಂಟೆಂಟ್ ಜಾಸ್ತಿ ಇತ್ತು ಅಂದ್ರೆ ಏನಾಗುತ್ತೆ, ರಸ್ಟಿಂಗ್ ಪ್ರೋಸೆಸ್ ಜಾಸ್ತಿ ಆಗ್ಬೋದು, ರಸ್ಟಿಂಗ್ ಹಿಡಿತಕ್ಕಂಥದ್ದು ಆಗ್ಬೋದು. ಅದನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ನಾವು ಇನ್ ಆರ್ಡರ್ ಟು ಪ್ರಿವೆಂಟ್ ದ ರಸ್ಟಿಂಗ್ ಆಫ್ ಐರನ್, ಈ ಒಂದು ಸ್ಟೀಲ್ ಇಂಡಸ್ಟ್ರಿ ಮತ್ತೆ ಐರನ್ ಇಂಡಸ್ಟ್ರಿಯಲ್ಲಿ ನಾವು ಈ ನೈಟ್ರೋಜನ್ ಅಟ್ಮಾಸ್ಫಿಯರ್ ಅನ್ನ ಕ್ರಿಯೇಟ್ ಮಾಡ್ತೀವಿ. ಅಂಡ್ ದಿಸ್ ಡೈನೈಟ್ರೋಜನ್ ಈಸ್ ಆಲ್ಸೋ ಯೂಸ್ಡ್ ಇನ್ ರೆಫ್ರಿಜರೆಂಟ್ ಆಗಿ ಕೂಡ ನಾವು ಯೂಸ್ ಮಾಡ್ತೀವಿ. ರೆಫ್ರಿಜರೆಂಟ್ ಈ ಒಂದು ಕೂಲಿಂಗ್ ಏಜೆಂಟ್ ಆಗಿ. ಆಕ್ಚುಲಿ ಓಲ್ಡನ್ ಡೇಸ್ ಅಲ್ಲಿ ರೆಫ್ರಿಜರೆಂಟ್ ಆಗಿ ಕ್ಲೋರೋಫ್ಲೋರೋ ಕಾರ್ಬನ್ಸ್ ಅನ್ನ ಯೂಸ್ ಮಾಡ್ತಾ ಇದ್ರು. ಬಿಕಾಸ್ ವಿ ನೋ ದಟ್ ಇಟ್ ಹ್ಯಾಸ್ ಬೀನ್ ಬ್ಯಾನ್. ದ ರೀಸನ್ ಈಸ್ ಇಟ್ ವಿಲ್ ಡಿಪ್ಲೀಟ್ಸ್ ದ ozone layer. Instead of that chlorofluorocarbons, nowadays in refrigerators, liquid nitrogen, liquid ammonia, liquid sulfur dioxide ಅನ್ನ ಯೂಸ್ ಮಾಡ್ತಾ ಇದ್ದಾರೆ. This is about the uses of dinitrogen. ಈಗ ನೆಕ್ಸ್ಟ್ ನೋಡೋಣ, ಪ್ರಿಪರೇಷನ್ ಆಫ್ ಅಮೋನಿಯಾ. ನೆಕ್ಸ್ಟ್ very important compound of 15 group, that is ammonia. What is the formula for ammonia? Usually either preparations ಏನಿದೆ ಹೇಳ್ತಾ ಇರ್ತಾರೆ ಎಕ್ಸಾಮ್ ಅಲ್ಲಿ. ammonia formula, that is NH3. This ammonia
ಈಸ್ ಪ್ರೆಸೆಂಟ್ ಇನ್ ಸ್ಮಾಲ್ ಕ್ವಾಂಟಿಟಿ ಇನ್ ಏರ್ ಅಂಡ್ ಸಾಯಿಲ್. ಆಕ್ಚುಲಿ ಒಂದು ಅಮೋನಿಯಾ ಏನಿದೆ, ಏರು ಮತ್ತೆ ಸಾಯಿಲ್ ಅಲ್ಲಿ ಸ್ಮಾಲ್ ಕ್ವಾಂಟಿಟಿ ಆಫ್ ಅಮೋನಿಯಾ ಇರುತ್ತೆ. ಹೆಂಗ್ ಬರುತ್ತೆ ಅಂದ್ರೆ ಇಟ್ ಈಸ್ ಒಬ್ಟೈನ್ಡ್ ಬೈ ಡಿಕೆ ಆಫ್ ನೈಟ್ರೋಜಿನಿಯಸ್ ಆರ್ಗ್ಯಾನಿಕ್ ಮ್ಯಾಟರ್. ಈ ಒಂದು ನೈಟ್ರೋಜಿನಿಯಸ್ ಆರ್ಗ್ಯಾನಿಕ್ ಮ್ಯಾಟರ್ ಡಿಕಂಪೋಸಿಷನ್ ಆದಾಗ ಅಮೋನಿಯಾ ಗ್ಯಾಸ್ ರಿಲೀಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಒನ್ ಎಕ್ಸಾಂಪಲ್ ಫಾರ್ ನೈಟ್ರೋಜಿನಿಯಸ್ ಆರ್ಗ್ಯಾನಿಕ್ ಮ್ಯಾಟರ್ ಯಾವ್ದಪ್ಪ ಅಂದ್ರೆ ಯೂರಿಯಾ. ವಾಟ್ ಈಸ್ ಅ ಫಾರ್ಮುಲಾ ಫಾರ್ ಯೂರಿಯಾ? NH2CO NH2. ಈ ಯೂರಿಯಾ ಏನಾಗುತ್ತೆ, ಇನ್ ಪ್ರೆಸೆನ್ಸ್ ಆಫ್ ಅಟ್ಮಾಸ್ಫಿರಿಕ್ ಕಂಡೀಷನ್ ವಾಟರ್ ಜೊತೆ ಕಂಬೈನ್ ಆದಾಗ ಏನಾಗುತ್ತೆ, ಡಿಕಂಪೋಸಿಷನ್ ಆಗಿ ಫಸ್ಟ್ ಅಮೋನಿಯಂ ಕಾರ್ಬೊನೇಟ್ ಆಗುತ್ತೆ. ವಾಟ್ ಈಸ್ ಅ ಫಾರ್ಮುಲಾ ಫಾರ್ ಅಮೋನಿಯಂ ಕಾರ್ಬೊನೇಟ್? NH4 twice CO3. ಅಮೋನಿಯಂ ಕಾರ್ಬೊನೇಟ್. ಈಕ್ವೇಶನ್ ಬ್ಯಾಲೆನ್ಸ್ ಮಾಡೋಣ. ನಂಬರ್ ಆಫ್ ಆಕ್ಸಿಜನ್ಸ್ 3 ಇದೆ. ಓಕೆ, ಹೈಡ್ರೋಜನ್ಸ್ 8 ಇದೆ. 2 + 2 4, 8 ಆಗಕ್ಕೆ ಇಲ್ಲಿ 2 ತಗೊಳ್ಳಿ. ಆಕ್ಸಿಜನ್ ಬ್ಯಾಲೆನ್ಸ್ ಆಗುತ್ತೆ, ಹೈಡ್ರೋಜನ್ ಬ್ಯಾಲೆನ್ಸ್ ಆಗಿದೆ, ನೈಟ್ರೋಜನ್ ಬ್ಯಾಲೆನ್ಸ್ ಆಗಿದೆ. This urea, this is urea. When urea undergo decay or decomposition in presence of water to form ammonium carbonate. Ammonium carbonate will further undergo decomposition to form ammonia, water along with the carbon dioxide. Equation balance ಮಾಡೋಣ. Number of nitrogen atoms ಇಲ್ಲಿ 2 ಇದೆ, ಇಲ್ಲಿ 2 ಹಾಕೊಳ್ಳಿ. ಹೈಡ್ರೋಜನ್ಸ್ 4 2 8 ಇದೆ, 3 2 6 plus 2 8. Oxygens 3, 2 + 1 3. Equation is balanced. In this way, naturally ammonia gas is obtained by decay of nitrogenous organic matter NH2CO NH2. ಈಗ ನೋಡಿ, ಈ ಒಂದು ಕ್ಯಾಟಲ್ ಶೆಡ್ಸ್ ಮತ್ತೆ ಪಬ್ಲಿಕ್ ಯೂರಿನಲ್ಸ್ ಅಲ್ಲಿ ಕೂಡ ನಾವು ಏನ್ ಈ ಒಂದು ಸ್ಮೆಲ್ ಅಬ್ಸರ್ವ್ ಮಾಡ್ತೀವಿ, ದಟ್ ಸ್ಮೆಲ್ ಈಸ್ ಡ್ಯೂ ಟು ದ ಲಿಬರೇಷನ್ ಆಫ್ ಅಮೋನಿಯಾ. ಯಾಕೆ ಅಂದ್ರೆ ಈಗ ಯೂರಿನ್ ಅಲ್ಲಿ ಯೂರಿಯಾ ಕಂಟೆಂಟ್ ಇರುತ್ತೆ. ಯೂರಿನ್ ಹೋದ್ಮೇಲೆ ಅದನ್ನ ವಾಶ್ ಮಾಡಿಲ್ಲ ಅಂತಂದ್ರೆ ಏನಾಗುತ್ತೆ, ನಿಧಾನಕ್ಕೆ ಅದು ಇನ್ ಪ್ರೆಸೆನ್ಸ್ ಆಫ್ ಅಟ್ಮಾಸ್ಫಿರಿಕ್ ಕಂಡೀಷನ್ ಏನಾಗುತ್ತೆ, ಡಿಕಾಂಪೋಸಿಷನ್ ಆಗುತ್ತೆ. ಯೂರಿನ್ ನಲ್ಲಿ ಇರ್ತಕ್ಕಂಥ ಯೂರಿಯಾ ವಾಟರ್ ಜೊತೆ ಕಂಬೈನ್ ಆಗಿ ಡಿಕಾಂಪೋಸಿಷನ್ ಆದಾಗ ಫಸ್ಟ್ ಅಮೋನಿಯಂ ಕಾರ್ಬೊನೇಟ್ ಬರುತ್ತೆ. ಫರ್ದರ್ undergo decomposition to form ammonia gas. This ammonia gas is having a pungent smell gas. ನಮ್ಗೆ ಗೊತ್ತಿದೆ ಬ್ಯಾಡ್ ಸ್ಮೆಲ್ ಈ ಒಂದು ಪಬ್ಲಿಕ್ ಯೂರಿನಲ್ಸ್ ಮತ್ತೆ ಕ್ಯಾಟಲ್ ಶೆಡ್ಸ್, ಈ ಒಂದು ದನದ ಕೊಟ್ಟಿಗೆಯಲ್ಲೆಲ್ಲ ಯಾಕೆ ಸ್ಮೆಲ್ ಬರುತ್ತೆ ಅಂದ್ರೆ ಬಿಕಾಸ್ ಆಫ್ ದಟ್ ಯೂರಿನ್ ಅಲ್ಲ, ಆ ಯೂರಿನ್ ನಲ್ಲಿ ಇರ್ತಕ್ಕಂಥ ಯೂರಿಯಾ ಡಿಕಂಪೋಸಿಷನ್ ಆಗಿ ಅಲ್ಲಿ ಅಮೋನಿಯಾ ಗ್ಯಾಸ್ ರಿಲೀಸ್ ಆಗ್ತಾ ಇರುತ್ತೆ. ದಿಸ್ ಇಸ್ ಅಬೌಟ್ ದ ಪ್ರಿಪರೇಷನ್ ಆಫ್ ಅಮೋನಿಯಾ. ಇದು ನ್ಯಾಚುರಲ್ ಆಗಿ ಬರ್ತಕ್ಕಂಥದ್ದು. ಈಗ ಲೆಟ್ ಅಸ್ ಪ್ರಿಪೇರ್ ಸಮ್ ಲ್ಯಾಬೊರೇಟರಿ ಮೆಥಡ್ಸ್ ಫಾರ್ ದ ಪ್ರಿಪರೇಷನ್ ಆಫ್ ಅಮೋನಿಯಾ. ಪ್ರಿಪರೇಷನ್ ಆಫ್ ಅಮೋನಿಯಾ. ಪ್ರಿಪರೇಷನ್ ಆಫ್ ಅಮೋನಿಯಾ. ಓಕೆ, ಲ್ಯಾಬೊರೇಟರಿ ಮೆಥಡ್ಸ್. ಅದರಲ್ಲಿ ಫಸ್ಟ್ ಒನ್ ಬೈ ಹೀಟಿಂಗ್ ಅಮೋನಿಯಂ ಸಾಲ್ಟ್ಸ್. By heating ammonium salts with a strong base. Okay, by heating ammonium salts with a strong base we can prepare ammonia. By heating ammonium salts with a strong base. ಒಂದು ಎಕ್ಸಾಂಪಲ್ ಅನ್ನ ತಗೊಳ್ಳೋಣ. ಫಾರ್ ಎಕ್ಸಾಂಪಲ್ ಅಮೋನಿಯಂ ಸಾಲ್ಟ್ಸ್, ದಟ್ ಈಸ್ ಅಮೋನಿಯಂ ಸಲ್ಫೇಟ್. ಫಾರ್ಮುಲಾ NH4 twice SO4. This is ammonium salt. ಈ ಅಮೋನಿಯಂ ಸಾಲ್ಟ್ ಗೆ ನಾವು ಏನ್ ಮಾಡಬೇಕು, ಸ್ಟ್ರಾಂಗ್ ಬೇಸ್ ಅನ್ನ ಅಪ್ಲೈ ಮಾಡೋಣ, ದಟ್ ಈಸ್ ಸೋಡಿಯಂ ಹೈಡ್ರಾಕ್ಸೈಡ್. ಈಗ ಹೀಟ್ ಮಾಡೋಣ. ವೆನ್ ಅಮೋನಿಯಂ ಸಲ್ಫೇಟ್ ಈಸ್ ಹೀಟೆಡ್ ವಿತ್ ಸೋಡಿಯಂ ಹೈಡ್ರಾಕ್ಸೈಡ್ ಲಿಬರೇಟ್ಸ್ ಅಮೋನಿಯಾ ಗ್ಯಾಸ್. ಏನ್ ಬರುತ್ತೆ, ಅಮೋನಿಯಾ ಗ್ಯಾಸ್ ರಿಲೀಸ್ ಆಗುತ್ತೆ. ಅಲಾಂಗ್ ವಿತ್ ದಿಸ್ ಸೋಡಿಯಂ ಕಂಬೈನ್ಸ್ ವಿತ್ ಇಲ್ಲಿರ್ತಕ್ಕಂಥ ಪಾಸಿಟಿವ್ ಅಯಾನು Na+, ಇದರಲ್ಲಿ ನೆಗೆಟಿವ್ ಅಯಾನು ಸಲ್ಫೇಟ್ ಅಯಾನು ಕಂಬೈನ್ಸ್ ಟು ಫಾರ್ಮ್ sodium sulfate Na2SO4 along with the water. Equation balance ಮಾಡೋಣ. Na2SO4 sodium sulfate formula Na2SO4. number of sodium atoms 2 ಇದೆ, ಇಲ್ಲಿ 2 ಹಾಕೊಳ್ಳಿ. number of nitrogen atoms ಎಷ್ಟಿದೆ, ಇಲ್ಲಿ number of nitrogens 2 ಇದೆ, ಇಲ್ಲಿ 2 ಹಾಕೊಳ್ಳಿ. ಬ್ಯಾಲೆನ್ಸ್ ಆಗಿದೆ. number of oxygen 4 + 2 6 ಇದೆ, 4. ಈಕ್ವೇಶನ್ ಬ್ಯಾಲೆನ್ಸ್ ಆಗಬೇಕು. ಹೈಡ್ರೋಜನ್ ಬ್ಯಾಲೆನ್ಸ್ ಮಾಡೋಣ. number of hydrogen atom 4 2s 8 + 2 10 ಇದೆ. ಇಲ್ಲಿ 3 2s 6, ಇನ್ನು 4 ಬೇಕು. 4 ಹೈಡ್ರೋಜನ್ಸ್ ಬೇಕು ಅಂದ್ರೆ ಇಲ್ಲಿ ಆಲ್ರೆಡಿ 2 ಇರೋದ್ರಿಂದ ಇಲ್ಲಿ 2 ಹಾಕೊಳ್ಳಿ. ಈಕ್ವೇಶನ್ ಬ್ಯಾಲೆನ್ಸ್ ಆಗುತ್ತೆ. ನಂಬರ್ ಆಫ್ ಆಕ್ಸಿಜನ್ ಆಟಮ್ 4 + 2 6 ಇದೆ, 4 + 2 6. ಹೈಡ್ರೋಜನ್ ನೈಟ್ರೋಜನ್ ಎಲ್ಲ ಬ್ಯಾಲೆನ್ಸ್ ಆಗಿದೆ. ಇನ್ ದಿಸ್ ವೇ
in small scale ammonia gas can be prepared by heating with ammonium salts with a strong base. I will take one more example, ammonium chloride. Ammonium chloride formula NH4Cl. When ammonium chloride is treated with a strong base potassium hydroxide ತಗೋಣ, ಏನ್ ಬರುತ್ತೆ ಪ್ರಾಡಕ್ಟ್, ಹೀಟ್ ಮಾಡಿದಾಗ ಏನಾಗುತ್ತೆ, ಅಮೋನಿಯಾ ಗ್ಯಾಸ್ ರಿಲೀಸ್ ಆಗುತ್ತೆ. ದಿಸ್ ಕೆ ರಿಯಾಕ್ಟ್ಸ್ ವಿತ್ Cl, KCl ಪ್ಲಸ್ ವಾಟರ್, KCl ಮತ್ತೆ ವಾಟರ್. ಈಕ್ವೇಶನ್ ಇಲ್ಲೋಗಿದೆ. ಅಮೋನಿಯಂ ಕ್ಲೋರೈಡ್ ಅನ್ನ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಜೊತೆ ಹೀಟ್ ಮಾಡಿದಾಗ ಅಮೋನಿಯಾ ಗ್ಯಾಸ್ ರಿಲೀಸ್ ಆಗಿದೆ. ಈಕ್ವೇಶನ್ ಬ್ಯಾಲೆನ್ಸ್ ಮಾಡೋಣ. ಬ್ಯಾಲೆನ್ಸ್ ಆಗಿದೆ. ಪೊಟ್ಯಾಷಿಯಂ ಕ್ಲೋರೈಡ್ ನಂಬರ್ ಆಫ್ ಹೈಡ್ರೋಜನ್ 4+1 5 ಇದೆ, 3+2 5, ಆಕ್ಸಿಜನ್ 1. ಈಕ್ವೇಶನ್ ಇಸ್ ಬ್ಯಾಲೆನ್ಸ್. ಕ್ಲಿಯರ್? ಸಿಮಿಲರ್ಲಿ ammonium chloride is treated or heated with a slaked lime. Calcium hydroxide ಜೊತೆ ಹೀಟ್ ಮಾಡಿದಾಗೂ ಕೂಡ this is also base, we can prepare ammonia gas. ಇಲ್ಲಿ ಅಮೋನಿಯಾ ಬರುತ್ತೆ, ಇಲ್ಲಿ ಕ್ಯಾಲ್ಸಿಯಂ ಕ್ಲೋರೈಡ್, ಕ್ಯಾಲ್ಸಿಯಂ reacts with chlorine, CaCl2, ಕ್ಯಾಲ್ಸಿಯಂ ಕ್ಲೋರೈಡ್ ಬರುತ್ತೆ along with the water molecule, along with water. ಬ್ಯಾಲೆನ್ಸ್ ಮಾಡೋಣ. ನಂಬರ್ ಆಫ್ ಕ್ಲೋರಿನ್, ಕ್ಯಾಲ್ಸಿಯಂ ಕ್ಲೋರೈಡ್ ಫಾರ್ಮುಲಾ CaCl2, ನಂಬರ್ ಆಫ್ ಕ್ಲೋರಿನ್ ಆಟಮ್ಸ್ ಆರ್ 2, ಇಲ್ಲಿ 1 ಇದೆ, ಹಿಯರ್ ಮೇಕ್ ಇಟ್ 2. ನಂಬರ್ ಆಫ್ ನೈಟ್ರೋಜನ್ ಆಟಮ್ಸ್ ಇಲ್ಲಿ 2 ಇದೆ, ಇಲ್ಲಿ 2 ಹಾಕೊಳ್ಳಿ. ಹೈಡ್ರೋಜನ್ಸ್ 4 2s 8, 8+2 10 ಇದೆ, 3 2s 6, 10 ಆಗ್ಬೇಕಾದ್ರೆ ಇಲ್ಲಿ 2 ಹಾಕೊಳ್ಳಿ. ಆಕ್ಸಿಜನ್ ಆಟಮ್ಸ್ 2, ಆಕ್ಸಿಜನ್ ಆಟಮ್ಸ್ 2. ಈಕ್ವೇಶನ್ ಇಸ್ ಬ್ಯಾಲೆನ್ಸ್. This is the method of preparation of ammonia in laboratory method. ಅಂದ್ರೆ ಇನ್ ಸ್ಮಾಲ್ ಸ್ಕೇಲ್ ಅಲ್ಲಿ ಅಮೋನಿಯಾ ಪ್ರಿಪೇರ್ ಮಾಡಬೇಕಾದ್ರೆ ಅಮೋನಿಯಂ ಸಾಲ್ಟ್ಸ್ ಅನ್ನ ನಾವು ಸ್ಟ್ರಾಂಗ್ ಬೇಸ್ ಜೊತೆ ನಾವು ಹೀಟ್ ಮಾಡಿದಾಗ we can prepare ammonia gas. Okay, in this video ನಾವೀಗ ಪ್ರಿಪರೇಷನ್ ಆಫ್ ಅಮೋನಿಯಾವರೆಗೂ ಬಂದಿದ್ರಿ. ಇನ್ ದ ನೆಕ್ಸ್ಟ್ ಕ್ಲಾಸ್ ಆಕ್ಚುಲಿ ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕೆಂದ್ರೆ ಈ ಒಂದು ಪಿ ಬ್ಲಾಕ್ ಎಲಿಮೆಂಟ್ಸ್ ಅಲ್ಲಿ 3 ಪ್ರಿಪರೇಷನ್ಸ್ ಅಲ್ಲಿ ಯಾವ್ದಾದ್ರು ಒಂದು ಕ್ವಶನ್ ಅನ್ನ ಆನ್ಯುವಲ್ ಎಕ್ಸಾಮ್ಗೆ ಕೇಳ್ತಾನೆ ಇರ್ತಾರೆ. ದಟ್ ಈಸ್ ಪ್ರಿಪರೇಷನ್ ಆಫ್ ಅಮೋನಿಯಾ ಬೈ ಹೇಬರ್ಸ್ ಪ್ರೋಸೆಸ್, ಪ್ರಿಪರೇಷನ್ ಆಫ್ ನೈಟ್ರಿಕ್ ಆಸಿಡ್ ಬೈ ಆಸ್ವಾಲ್ಡ್ ಪ್ರೋಸೆಸ್ ಅಂಡ್ ಪ್ರಿಪರೇಷನ್ ಆಫ್ ಸಲ್ಫ್ಯೂರಿಕ್ ಆಸಿಡ್ ಬೈ ಕಾಂಟ್ಯಾಕ್ಟ್ ಪ್ರೋಸೆಸ್. ಈ 3 ಪ್ರಿಪರೇಷನ್ ಅಲ್ಲಿ ಯಾವ್ದಾದ್ರು ಒಂದು 3 ಮಾರ್ಕ್ಸ್ಗೆ ಡೆಫಿನೆಟ್ ಆಗಿ ಎಕ್ಸಾಮ್ಗೆ ಕೇಳ್ತಾ ಇರ್ತಾರೆ. ಇನ್ ದ ನೆಕ್ಸ್ಟ್ ವಿಡಿಯೋ I will start the preparation of ammonia by Haber's process. Okay, thank you for watching this video.